ಏಮ್ಸ್ಕರ್ ಕಾರ್ಪೊರೇಷನ್ ಎವರ್ಗ್ರೀನ್ ಬ್ರ್ಯಾಂಡ್ ಮತ್ತೊಂದು ವ್ಲಾಗಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ತೋರಿಸ್ಕೊಡ್ತೀನಿ. ಸೊ ಬನ್ನಿ ಈ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ. ಸೊ ವಿತ್ ಡ್ರೈಯರ್ ನೋಡ್ತಾ ಇದ್ದೀರಾ ವಾಷಿಂಗ್ ಮಿಷಿನ್ ಯಾವ ರೀತಿ ಇದೆ ಅಂತೇಳಿ. ಸೊ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ನಮ್ಮ ಹತ್ರ ಬಂದ್ರೆ ನಿಮಗೆ ಫೈಬರ್ ಗ್ಲಾಸ್ ಅಲ್ಲಿ ಬೇಕಾ ಅದು ಕೂಡ ಸಿಗುತ್ತೆ. ಟಫ್ ಅಂಡ್ ಗ್ಲಾಸ್, ಹೈಡ್ರಾಲಿಕ್ ಡೋರ್ಸ್ ಮತ್ತೆ ನಿಮಗೆ ವಿತ್ ಗ್ರಾಫಿಕ್ ಡಿಸೈನ್ ಮತ್ತೆ ಲಿಡ್ ಕೂಡ ನಿಮಗೆ ಸೇಫ್ಟಿ ಫೀಚರ್ಸ್ ಎಲ್ಲ ಸಿಗ್ತಾ ಇದೆ. ಸೊ ಬನ್ನಿ ಒಂದೊಂದೇ ತೋರಿಸ್ಕೊಡ್ತೀನಿ ಯಾವ ಯಾವ ತರ ಇದೆ ಅಂತೇಳಿ. ಸೊ ಇದು ಬಂದು ಫಸ್ಟ್ ಆಫ್ ಆಲ್ ನಿಮಗೆ 7.5 kg ಇಲ್ಲಿಂದ ನಿಮಗೆ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ನಿಮಗೆ 7.5 kg ಇದಿರುತ್ತೆ. ಮತ್ತೆ ನಿಮಗೆ ಇದು ಫೈಬರ್ ಬಾಡಿ ಕೂಡ ಇರುತ್ತೆ. ಮತ್ತೆ ನಿಮಗೆ ಇದು ಬಂದು ABS ಪ್ಲಾಸ್ಟಿಕ್ ಇಂದ ತಯಾರಿಕೆ ಆಗಿದೆ. ಸೊ ಅದಕ್ಕೋಸ್ಕರ ನಿಮಗೆ ಕ್ವಾಲಿಟಿ ಅಂತೂ ಸೂಪರ್ ಆಗಿರುತ್ತೆ. ನಂಬರ್ 1 ಕ್ವಾಲಿಟಿ ಕೂಡ ಇರುತ್ತೆ. ಸೊ ಒಳಗಡೆ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ಸೊ ಇಂಪ್ಲೇರ್ ಕೂಡ ನಿಮಗೆ ತುಂಬಾನೇ ಸಾಫ್ಟ್ ಆಗಿರುತ್ತೆ. ನೀವು ಎಷ್ಟೇ ಕೊಳೆ ಬಟ್ಟೆ ಆಗಿರ್ಲಿ, ಇಲ್ಲ ನೀವು ಏನಾದ್ರು ಬ್ಲಾಂಕೆಟ್ ಆಗಿರ್ಲಿ, ಇಲ್ಲ ನೀವು ಏನಾದ್ರು ವರ್ಕಿಂಗ್ ಬಟ್ಟೆ ಎಲ್ಲ ಹಾಕಿದ್ರೆ ಇದ್ರಲ್ಲಿ ನಿಮ್ಗೆ ಸ್ಮೂತ್ ಆಗಿ ರೊಟೇಟ್ ಆಗಿ ಕೊಡುತ್ತೆ. ಸೊ ನಿಮ್ಗೆ ನೋಡ್ತಿರ್ಬೋದು ಇಂದ ಬಾಕ್ಸ್ ನಿಮ್ಗೆ ಎಲ್ಲ ಆಕ್ಸೆಸರಿ ಸಿಗ್ತಾ ಇದೆ. ಸೊ ಇದೆಲ್ಲ ನಿಮ್ಗೆ ಬಂದು ಔಟ್ಲೆಟ್ ಪೈಪ್ ಬರುತ್ತೆ, ಮತ್ತೆ ನಿಮ್ಗೆ ಇನ್ಲೈಟ್ ಪೈಪ್ ಬರುತ್ತೆ, ಮತ್ತೆ ಡ್ರೈಯರ್ ಕ್ಯಾಪ್ ಕೂಡ ಬರುತ್ತೆ. ಸೊ ಇಂಪ್ಲೇರ್ ನೋಡಿದ್ರೆ ಯಾವ ರೀತಿ ಇದೆ ಅಂತ ಹೇಳಿ. ಸೊ ನಿಮ್ಗೆ ಡಸ್ಟ್ ಕಲೆಕ್ಟರ್ ಕೂಡ ಇದ್ರಲ್ಲಿ ನಿಮ್ಗೆ ಸಿಗ್ತಾ ಇದೆ. ಸೊ ನೀವೇನಾದ್ರೂ ಇದ್ರಲ್ಲಿ ಬಟ್ಟೆ ಹಾಕ್ತಿರಲ್ಲ, ಅದ್ರಲ್ಲಿ ನಿಮ್ಗೆ ಕೂದಲು ಆಗಿರ್ಲಿ, ದಾರ ಆಗಿರ್ಲಿ, ಅದೇನಾದ್ರೂ ಇದ್ರೆ ಇಲ್ಲಿಂದ ನಿಮ್ಗೆ ಸಿಗಾಕೊಂಡು ನಿಮ್ಗೆ ಇದು ಕ್ಲೀನ್ ನೀವು ಅವಾಗ ಬೇಕಾದ್ರೆ ತಕೊಂಡು ಕ್ಲೀನ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ನಿಮ್ಗೆ ಕಾಲರ್ ಸ್ಕ್ರಬ್ಬರ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಕತ್ತಿನ ಪಟ್ಟಿ ಆಗ್ಲಿ, ಕಾಲರ್ ಪಟ್ಟಿ ಆಗ್ಲಿ, ಇಲ್ಲಿ ನೀವು ನೀಟ್ ಉಜ್ಬಿಟ್ಟು ಇದ್ರಲ್ಲಿ ಹಾಕಿ ಆಮೇಲೆ ನೀವು ವಾಶ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ಇಲ್ಲಿ ನಿಮ್ಗೆ ಡ್ರೈಯರ್ ಕೈ ಇರುತ್ತೆ. ಸೊ ಡ್ರೈಯರ್ ಅಲ್ಲೂ ಕೂಡ ನೀವು 7.5 kg ಅಂತಂದ್ರೆ ನೀವು 7.5 kg ನೆಂದಿರೋ ಬಟ್ಟೆ ಮತ್ತೆ ನೀರು ಕೂಡ ಸೇರಿಸಿ ನಿಮ್ಗೆ 7.5 kg ಇರಬೇಕು. ಸೊ ಬಟ್ಟೆ ನೀರು ಎಲ್ಲ ನೀವು ಸೇರಿಸ್ಬಿಟ್ಟು 7.5 kg ಹಾಕಿ ನೀವು ಇದರಲ್ಲಿ ವಾಶ್ ಮಾಡಬಹುದು. ಸೊ ಮತ್ತೆ ಡ್ರೈಯರ್ ಕೂಡ ಅಷ್ಟೇ, ಅದು ನಿಮ್ಗೆ 7.5 kg ಕೆಪಾಸಿಟಿ ಇರುತ್ತೆ. ಸೊ ಎಷ್ಟು ವಾಶ್ ತೆಗೆದು ಇಲ್ಲಿ ಡ್ರೈಯರಿಗೆ ಹಾಕಿ ನೀವು ಏನಿರೋದು ವಾಶ್ ಮಾಡ್ಕೋಬೇಕು. ಸೊ ಇಲ್ಲೇ ಇನ್ನೊಂದು ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಸೊ ನೀವು ನಲ್ಲಿಗೆ ಏನಾದ್ರು ಪೈಪ್ ನ ಕನೆಕ್ಟ್ ಮಾಡ್ತೀರಾ. ಈಗ ನಾವು ಇನ್ಲೆಟ್ ಪೈಪ್ ಕೊಟ್ಟಿರ್ತೀವಿ. ಸೊ ನಲ್ಲಿಗೆ ಕನೆಕ್ಟ್ ಮಾಡಿದ್ರೆ ನೀವು ವಾಶ್ ಟಬ್ ಅಲ್ಲಿ ನೀರ್ ಬೇಕು ಅಂದ್ರೆ ಸೊ ವಾಶ್ ಟಬ್ ಅಲ್ಲಿ ಇಲ್ಲಿ ಹಾಕೋಬೇಕು. ನಿಮ್ಗೆ ಸ್ಪಿನ್ನರಿಗೆ ಈಗ ಇಲ್ಲಿ ತೆಗೆದು ನೀವು ಇಲ್ಲಿ ಬಟ್ಟೆ ಹಾಕ್ತೀರಾ. ಸೊ ಅಲ್ಲಿ ನಿಮ್ಗೆ ಸೋಪ್ ನೀರೆಲ್ಲ ಹಂಗಂಗೆ ಇರುತ್ತೆ. ಸೊ ಸ್ವಲ್ಪ ಜನಕ್ಕೆ ರ್ಯಾಶಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಇದ್ರಲ್ಲಿ ನೀವು ಡ್ರೈಯರ್ ನೀರ್ ಬಿಟ್ಕೋಬೇಕು ಅಂತಂದ್ರೆ ಸೊ ಇಲ್ಲಿಂದ ನಿಮ್ಗೆ ಆಪ್ಷನ್ ಸಿಗುತ್ತೆ. ಸೊ ಅಲ್ಲಿ ನಾನು ಆಪ್ಷನ್ ತೋರಿಸ್ಕೊಂತೀನಿ ನಿಮ್ಗೆ ಯಾವ ರೀತಿ ಇದ್ ಮಾಡ್ಬೇಕು ಅಂದ್ರೆ. ಸೊ ಇಲ್ಲಿಂದ ನಿಮ್ಗೆ ನೀರ್ ಬಿದ್ದು ಅದು ನಿಮ್ಗೆ ವಾಶ್ ಹಾಕಿ ಕೊಡುತ್ತೆ. ಸೊ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತೇಳಿ. ಸೊ ಇಲ್ಲಿ ಬನ್ನಿ ನಾನು ಫೀಚರ್ಸ್ ಎಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಿಮ್ಗೆ ವಾಟರ್ ಇನ್ಲೆಟ್ ಇಲ್ಲಿ ನೀವು ಕನೆಕ್ಟ್ ಮಾಡ್ಕೋಬೇಕು. ಸೊ ಈ ಆಪ್ಷನ್ ವಾಶ್ ಇದು ಏನ್ ಆಪ್ಷನ್ ಅಂತಂದ್ರೆ, ನಿಮ್ಗೆ ಇದು ಇನ್ಲೆಟ್ ಪೈಪ್ ನ ನೀವು ಕನೆಕ್ಟ್ ಮಾಡ್ತಿರಲ್ಲ, ವಾಶ್ ಅಲ್ಲಿ ಇಟ್ಟರೆ ನಿಮ್ಗೆ ನೀರು ವಾಶ್ ಟಬ್ಬಲ್ ತಗೊಳುತ್ತೆ. ಮತ್ತೆ ಇಲ್ಲಿ ಸ್ಪಿನ್ ಅಂತ ಇರುತ್ತೆ. ಈ ತರ ನೀವು ಜರುಗಿಸಿದ್ರೆ ಇಲ್ಲಿ ಸ್ಪಿನ್ ಅಂತ ಬರುತ್ತೆ. ಸ್ಪಿನ್ ಅಲ್ಲಿ ಇಟ್ಟರೆ ನಿಮ್ಗೆ ನೀರು ಇಲ್ಲಿ ತಗೊಳುತ್ತೆ. ಇಲ್ಲ ನೀವು ಬಿಂಗೆಲ್ ಬಕೆಟ್ ಅಲ್ಲಿ ಡೈರೆಕ್ಟ್ ಹಾಗೆ ಹಾಕೊಳ್ತೀರಾ ಅಂತಂದ್ರೆ ಹಾಕೋಬಹುದು. ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ 15 ನಿಮಿಷ ಟೈಮರ್ ಇರುತ್ತೆ. 15 ನಿಮಿಷದಲ್ಲಿ ನಿಮ್ಮ ಬಟ್ಟೆ ನೀವು ಕಂಪ್ಲೀಟ್ ಕ್ಲೀನ್ ಮಾಡಿ ಕೊಡುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ನಾರ್ಮಲ್ ಡ್ರೈ ಅಂಡ್ ಸ್ಟ್ರಾಂಗ್ ಆಪ್ಷನ್ ಇರುತ್ತೆ. ಸೊ ಇದನ್ನ ನೀವು ನಾರ್ಮಲ್ ಆಗಿ ಇಟ್ಟು ಸ್ಟ್ರಾಂಗ್ ಇಟ್ಟು ನೀವು ಯೂಸ್ ಮಾಡ್ಕೋಬಹುದು. ಅದಾದ್ಮೇಲೆ ನಿಮ್ಗೆ ನೀರ್ ಆಚೆ ನೀರನ್ನ ಹೊರಗಡೆ ಬಿಡ್ತೀರಾ ಅಂತಂದ್ರೆ ಇಲ್ಲಿ ಡ್ರೈನ್ ಆಪ್ಷನ್ ಇದೆಯಲ್ಲ, ಸೊ ಈ ಡ್ರೈನ್ ಆಪ್ಷನ್ ಇಟ್ಟರೆ ನೀರೆಲ್ಲ ನಿಮ್ಗೆ ಹೊರಗಡೆ ಹೋಗುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ 5 ನಿಮಿಷ ನಿಮ್ಗೆ ಡ್ರೈಯರ್ ಟೈಮರ್ ಇರುತ್ತೆ. ಸೊ 5 ನಿಮಿಷಕ್ಕಿಂತ ನಿಮ್ಗೆ ಕಂಪ್ಲೀಟ್ ನಿಮ್ಮ ಬಟ್ಟೆನ ನಿಮ್ಗೆ 80% ಡ್ರೈ ಮಾಡಿಕೊಡುತ್ತೆ. ವೇಲ್ಸ್ ತೆಲ್ಲುಗಿರೋ ಟಾಪ್ಸ್ ಇರೋದ್ರಿಂದ ನಿಮ್ಗೆ 100% ಡ್ರೈ ಮಾಡಿಕೊಡುತ್ತೆ. ಜಸ್ಟ್ ನೀವು ಐರನ್ ಮಾಡಿ ಹಾಕೋಬಹುದು ಬಟ್ಟೆ, ಆ ತರ ನಿಮ್ಗೆ ಡ್ರೈ ಮಾಡಿ ಕೊಡುತ್ತೆ. ಸೊ ನೋಡಿರಲ್ಲ ಯಾವ ತರ ಇದೆ ಅಂತ ಹೇಳಿ. ಸೊ ಇದ್ರಲ್ಲಿ ನಿಮ್ಗೆ ಬಜರ್ ಆಪ್ಷನ್ ಕೂಡ ಬರುತ್ತೆ. ನಿಮ್ಗೆ ವಾಶ್ಗೆ ಈಗ ವಾಶ್ 15 ನಿಮಿಷ ನಿಮ್ಗೆ ಆಗುತ್ತಲ್ಲ. ಸೊ 15 ನಿಮಿಷ ಆಗಿದ ತಕ್ಷಣ ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ. ಸೊ ಆಫ್ ಆಗಿದ ತಕ್ಷಣ ನಿಮ್ಗೆ ಬಜರ್ ಬರುತ್ತೆ. ಬಜರ್ ಬಂದ್ಬಿಟ್ಟು ನಿಮ್ಗೆ ಆಟೋಮೆಟಿಕ್ ಆಫ್ ಆಗುತ್ತೆ. ಸೊ ಅವಾಗ ನಿಮ್ಮ ಬಟ್ಟೆ ನೀವು ಕ್ಲೀನ್ ಆಗಿದೆ ಅಂತ ಹೇಳಿ ಆಮೇಲೆ ಬಂದು ತಕ್ಕೋಬಹುದು. ಸೊ ಅದಾದ್ಮೇಲೆ ನೋಡೋಲ್ಲ ಯಾವ ರೀತಿ ಇದೆ ಅಂತ. ಸೊ ಇನ್ನೊಂದು ನಿಮ್ಗೆ 7.5 kg ಮಾಡೆಲ್ ಸಿಗ್ತಾ ಇದೆ. ಸೊ ಇಲ್ಲಿ ನೋಡ್ತಿರ್ಬೋದು, ಇದು ಬಂದು ನಿಮ್ಗೆ ಟಫ್ ಅಂಡ್ ಗ್ಲಾಸ್ ಮತ್ತೆ ವಿತ್ ಗ್ರಾಫಿಕ್ ಡಿಸೈನ್ ಜೊತೆ ಕೂಡ ನಿಮ್ಗೆ ಸಿಗ್ತಾ ಇದೆ. ಸೊ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಹೇಳಿ ಇದು ಡಿಸೈನ್. ಸೊ ನಿಮ್ಗೆ ಒಂದ್ ಮನೇಲಿ ನೀವು ಇಟ್ರೆ ನಿಮ್ಗೆ ಹೊಸ ಲುಕ್ ಬಂದಂಗೆ ಇದ್ರಲ್ಲಿ ನಿಮ್ಗೆ ಕಾಣಿಸುತ್ತೆ. ಸೊ ಫ್ಯೂಚರ್ಸ್ ಅಂತ ಬಂದಾಗ ನಿಮ್ಗೆ ಎಲ್ಲಾ ಫ್ಯೂಚರ್ಸ್ ಅದ್ರಲ್ಲಿ ನಾನು ಏನ್ ಹೇಳಿದೆ ಅದೇ ಸೇಮ್ ಫ್ಯೂಚರ್ ಸಿಗ್ತಾ ಇದೆ. ಸೊ ಜಸ್ಟ್ ನಿಮ್ಗೆ ಟಫ್ ಅಂಡ್ ಗ್ಲಾಸ್ ಮತ್ತೆ ಗ್ರಾಫಿಕ್ ಡಿಸೈನ್ ಮಾತ್ರ ಸಿಗ್ತಾ ಇರೋದು. 7.5 kg ಕೆಪಾಸಿಟಿ ಇದು ಕೂಡ ನಿಮ್ಗೆ ಸೇಮ್ ಇರುತ್ತೆ ಎಲ್ಲ ಕೂಡ. ಸೊ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ ಹೇಳಿ. ಸೊ ನಿಮ್ಗೆ ಇಲ್ಲೂ ಕೂಡ ಇನ್ ಬಾಕ್ಸ್ ನಿಮ್ಗೆ ಎಲ್ಲ ಆಕ್ಸೆಸರೀಸ್ ಕೂಡ ನಿಮ್ಗೆ ಸಿಗ್ತಾ ಇದೆ. ಇನ್ಲೈಟ್ ಪೈಪ್ ಆಗ್ಲಿ, ಔಟ್ಲೈಟ್ ಪೈಪ್ ಆಗ್ಲಿ, ಡ್ರೈಯರ್ ಕ್ಯಾಪ್ ಆಗ್ಲಿ ಎಲ್ಲ. ಸೊ ಅದಾದ್ಮೇಲೆ ನೀವು ನೋಡ್ತಿರ್ಬೋದು ನಿಮ್ಗೆ 8.5 kg ಕೂಡ ಸಿಗ್ತಾ ಇದೆ. ಅದಾದ್ಮೇಲೆ ನಿಮ್ಗೆ 9.5 kg ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ಸೊ ಇದ್ರಲ್ಲಿ ನಿಮ್ಗೆ ಗ್ರಾಫಿಕ್ ಡಿಸೈನ್ ನೋಡ್ತಿರ್ಬೋದು. ಇದ್ರಲ್ಲಿ ನಿಮ್ಗೆ ರಂಗೋಲಿ ಡಿಸೈನ್ ಮತ್ತೆ ನಿಮ್ಗೆ ಮಲ್ಟಿ ಕಲರ್ ಡಿಸೈನ್ ಅಲ್ಲಿ ಸಿಗ್ತಾ ಇದೆ. ಸೊ ಇನ್ನೊಂದು ಇದ್ರಲ್ಲಿ ಏನ್ ಫೀಚರ್ಸ್ ಇದೆ ಅಂತಂದ್ರೆ, ನಿಮ್ಗೆ ಸೇಫ್ಟಿ ಇದ್ದಾರೆ ಎಲ್ಲಾ ಫೀಚರ್ಸ್ ನಿಮ್ಗೆ ಸಿಗ್ತಾ ಇದೆ. ಸೊ ಜಸ್ಟ್ ಇದು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಎಲ್ಲಾ ಫೀಚರ್ಸ್ ಸಿಗ್ತಾ ಇದೆ. ಸೊ ನಿಮ್ಗೆ ವಾಟರ್ ಸೆಲೆಕ್ಟರ್ ಕೊಡ್ತಾ ಇದೆ. ಮತ್ತೆ ಇನ್ನೊಂದ್ ಏನಾದ್ರೆ ಇದ್ರಲ್ಲಿ ನಿಮ್ಗೆ 35 ನಿಮಿಷ ಟೈಮರ್ ಸಿಗ್ತಾ ಇದೆ. ಸೊ ಈ 35 ನಿಮಿಷದಲ್ಲಿ ನೀವು ಸೋಪ್ ಕೂಡ ಮಾಡ್ಕೋಬಹುದು. 15 ನಿಮಿಷ ನೀವು ವಾಶ್ ಕೂಡ ಮಾಡ್ಕೋಬಹುದು. ಸೊ ನಿಮ್ಗೆ ಸೇಮ್ ಎಲ್ಲ ಜೆಂಟಲ್ ನಾರ್ಮಲ್ ಸ್ಟ್ರಾಂಗ್ ಆಪ್ಷನ್ ಸಿಗ್ತಾ ಇದೆ, ಡ್ರೈನ್ ಆಪ್ಷನ್ ಸಿಗ್ತಾ ಇದೆ, ಮತ್ತೆ 5 ನಿಮಿಷ ನಿಮ್ಗೆ ಸ್ಪಿನ್ನರ್ ಟೈಮರ್ ಕೂಡ ಸಿಗ್ತಾ ಇದೆ.
ಸೊ ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತೇಳಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ 7.5 ಕೆಜಿಲಿ ನಿಮ್ಗೆ 3 ಮಾಡೆಲ್ ಸಿಗುತ್ತೆ, 8.5 ಕೆಜಿಲಿ 3 ಮಾಡೆಲ್ ಸಿಗುತ್ತೆ, ಅದಾದ್ಮೇಲೆ ನಿಮ್ಗೆ 9.5 ಕೆಜಿಲಿ ಕೂಡ ನಿಮ್ಗೆ 3 ಮಾಡೆಲ್ ಸಿಗುತ್ತೆ. ನಿಮ್ಗೆ ಇದ್ರ ಫ್ಯೂಚರ್ಸ್ ಅಂತ ಬಂದಾಗ ನೀವು ನೋಡ್ತಿರ್ಬೋದು, ನಿಮ್ಗೆ ವಾಶ್ ಪ್ರೋಗ್ರಾಮ್ ಸಿಗ್ತಾ ಇದೆ, ಮತ್ತೆ ಕಾಲರ್ ಸ್ಕ್ರಬ್ಬರ್ ಸಿಗ್ತಾ ಇದೆ, ಮತ್ತೆ ವಾಶ್ ಮೋಟರ್ಗೆ ನಿಮ್ಗೆ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಸಿಗ್ತಾ ಇದೆ, 1 ಇಯರ್ ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಸಿಗ್ತಾ ಇದೆ. ಅದಾದ್ಮೇಲೆ ನಿಮ್ಗೆ ಇದರಲ್ಲಿ ಸ್ಟ್ರಾಂಗ್ ಪಲ್ಸೇಟರ್ ಕೂಡ ಸಿಗ್ತಾ ಇದೆ, ಮತ್ತೆ ಎಂಡ್ ಸೈಕಲ್ ಬಜರ್ ಇರುತ್ತೆ, ಮತ್ತೆ ನಿಮ್ಗೆ ರಸ್ಟ್ ಫ್ರೀ ಬಾಡಿ ಕೂಡ ಇರುತ್ತೆ. ಸೊ ರಸ್ಟ್ ಫ್ರೀ ಬಾಡಿ ಅಂತಂದ್ರೆ ನಿಮ್ಗೆ ಜಸ್ಟ್ ನೀವು ಒಳಗಡೆನಾದ್ರೂ ಇಟ್ಕೊಳ್ಳಿ, ಆಚೆನಾದ್ರೂ ಇಟ್ಕೊಳ್ಳಿ, ನಿಮ್ಗೆ ಬಾಡಿ ಏನು ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ರಸ್ಟ್ ಫ್ರೀ ಬಾಡಿ ಕೂಡ ಇದ್ರಲ್ಲಿ ನಿಮ್ಗೆ ಇರುತ್ತೆ. ಮತ್ತೆ ABS ಪ್ಲಾಸ್ಟಿಕ್ ತಯಾರಿಕೆ ಆಗಿದೆ. ಸೊ ಅದಕ್ಕೋಸ್ಕರ ನಿಮ್ಗೆ ಏನು ಕಲರ್ ಶೇಡ್ ಆಗೋದಿರ್ಲಿ, ಇಲ್ಲ ನಿಮ್ಗೆ ಬಾಡಿ ಏನಾದ್ರು ಡ್ಯಾಮೇಜ್ ಆಗೋದಿರ್ಲಿ, ಏನು ಚಾನ್ಸಸ್ ಇರೋದಿಲ್ಲ. ಸೊ ಅದಾದ್ಮೇಲೆ ನೀವು ನೋಡ್ತಿರ್ಬೋದು, ನಿಮ್ಗೆ 11 ಕೆಜಿ ಬೇಕಾ 10 ಕೆಜಿ ಬೇಕಾ ಎರಡು ಕೂಡ ಸಿಗ್ತಾ ಇದೆ. ಸೊ ನೀವು ನೋಡ್ತಿರ್ಬೋದು, ನಿಮ್ಗೆ 10 ಕೆಜಿ ನಿಮ್ಗೆ ಫೈಬರ್ ಕೂಡ ಸಿಗ್ತಾ ಇದೆ, ಮತ್ತೆ ನಿಮ್ಗೆ 11 ಕೆಜಿ ನಿಮ್ಗೆ ಟಫ್ ಅಂಡ್ ಗ್ಲಾಸ್ ಕೂಡ ನಿಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ನೋಡ್ತಿರ್ಬೋದು ಒಳಗಡೆ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಎಲ್ಲ ಕೂಡ ನಿಮ್ಗೆ ಜಸ್ಟ್ ನಿಮ್ಗೆ ಕೆಪಾಸಿಟಿ, ನಿಮ್ಗೆ ಮೋಟರ್ ಕೆಪಾಸಿಟಿ ನಿಮ್ಗೆ ಜಾಸ್ತಿ ಆಗಿರುತ್ತೆ. ಸೊ ಎಲ್ಲದ್ರಲ್ಲೂ ಕೂಡ ಎಲ್ಲ ನಿಮ್ಗೆ ಎಲ್ಲಾ ಫೀಚರ್ಸ್ ಸೇಮ್ ಆಗಿರುತ್ತೆ. ಸೊ ನಿಮ್ಗೆ ಕಾಲರ್ ಸ್ಕ್ರಬ್ಬರ್ ಬರುತ್ತೆ, ಮತ್ತೆ ನಿಮ್ಗೆ ಇನ್ಲೈಟ್ ಪೈಪ್, ಔಟ್ಲೈಟ್ ಪೈಪ್, ಪಲ್ಸೇಟರ್, ಮತ್ತೆ ನಿಮ್ಗೆ ಡಸ್ಟ್ ಕಲೆಕ್ಟರ್ ಎಲ್ಲ ಆಪ್ಷನ್ ನಿಮ್ಗೆ ಸಿಗ್ತಾ ಇದೆ. ಸೊ ಇಲ್ಲೂ ನೀವು ನೋಡ್ತಿರ್ಬೋದು ಎಲ್ಲಾ ಫೀಚರ್ಸ್ ನಿಮ್ಗೆ ಸಿಗುತ್ತೆ. ಸೊ ಇದು ಬಂದು ನಿಮ್ಗೆ ಹೆವಿ ಮಷಿನ್ ಆಗಿರುತ್ತೆ. ಸೊ ಇದು ಬಂದು ನಿಮ್ಗೆ 13 ಕೆಜಿ ವಿತ್ ಡ್ರೈಯರ್ ವಾಷಿಂಗ್ ಮೆಷಿನ್ ಆಗಿರುತ್ತೆ. ಸೊ ನೋಡ್ತಿರ್ಬೋದು, ನಿಮ್ಗೆ ಫ್ಯೂಚರ್ಸ್ ಎಲ್ಲ ನಿಮ್ಗೆ ಸೇಫ್ಟಿ ಇದ್ದಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಇದರಲ್ಲೂ 35 ನಿಮಿಷ ಟೈಮರ್ ಸೋಕಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ನಾರ್ಮಲ್, ಹೆವಿ, ಜೆಂಟಲ್, ಸ್ಟ್ರಾಂಗ್ ಆಪ್ಷನ್ ಕೊಟ್ಟಿದ್ದಾರೆ, ಮತ್ತೆ ವಾಶ್ ಡ್ರೈನ್ ಆಪ್ಷನ್ ಕೊಟ್ಟಿದ್ದಾರೆ, ಮತ್ತೆ ನಿಮ್ಗೆ 5 ನಿಮಿಷ ಟೈಮರ್ ಕೂಡ ಕೊಟ್ಟಿದ್ದಾರೆ, ಸ್ಪಿನ್ ಟೈಮರ್. ಸೊ ಅದಾದ್ಮೇಲೆ ನೀವು ಒಳಗಡೆ ನೋಡೋದ್ ಬನ್ನಿ. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಸ್ಟೀಲ್ ಡೈಮಂಡ್ ಡ್ರಮ್ ನಿಮ್ಗೆ ಬಾಡಿ ಕೂಡ ಸಿಗ್ತಾ ಇದೆ. ಸೊ ಒಳಗಡೆ ನೀವು ನೋಡ್ತಿರ್ಬೋದು ಸ್ಟೀಲ್ ಡೈಮಂಡ್ ಡ್ರಮ್ ಅಲ್ಲಿ ಸಿಗ್ತಾ ಇದೆ, ಮತ್ತೆ ಪಲ್ಸೇಟರ್ ಬಂದು ನಿಮ್ಗೆ ತುಂಬಾನೇ ಹೆವಿ ಪಲ್ಸೇಟರ್ ಆಗಿರುತ್ತೆ. ಸೊ ಇದು ವಾಷಿಂಗ್ ಮೆಷಿನ್ ಯಾರಿಗೆ ಯೂಸ್ ಆಗುತ್ತೆ ಅಂದ್ರೆ, ಒಂದು 20 ಜನ 15 ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ದೀರಾ ಅಂತಂದ್ರೆ ಈ ವಾಷಿಂಗ್ ಮೆಷಿನ್ ಇದ್ರಲ್ಲಿ ನೀವು ಒಂದು 3 ಹೆವಿ ಬ್ಲಾಂಕೆಟ್ ಕೂಡ ಹಾಕಿ ವಾಶ್ ಮಾಡಬಹುದು. ಸೊ ಇದ್ರಲ್ಲಿ ನಿಮ್ಗೆ ವಾಟರ್ ಫ್ಲೋ ಕೂಡ ಇದ್ರಲ್ಲಿ ನಿಮ್ಗೆ ಸಿಗ್ತಾ ಇದೆ. 2 ಸೈಡ್ ಕೂಡ ನಿಮ್ಗೆ ವಾಟರ್ ಫ್ಲೋ ಸಿಗುತ್ತೆ, ಮತ್ತೆ ನಿಮ್ಗೆ ಡಸ್ಟ್ ಕಲೆಕ್ಟರ್ ಕೂಡ ನಿಮ್ಗೆ 2 ಟೈಪ್ ಎರಡು ತವ ನಿಮ್ಗೆ ಸಿಗ್ತಾ ಇದೆ. ಸೊ ಇದ್ರಲ್ಲಿ ನಿಮ್ಗೆ ತುಂಬಾನೇ ಫ್ಯೂಚರ್ಸ್ ಇರುತ್ತೆ. ಸೊ ತುಂಬಾ ಹೆವಿ ಮಾಡೆಲ್ ಆಗಿರುತ್ತೆ. ಸೊ ಸ್ಟೀಲ್ ಡೈಮಂಡ್ ಡ್ರಮ್ ಅಲ್ಲಿ ಬರುತ್ತೆ, ಮತ್ತೆ ಇದು ಬಂದು ನಿಮ್ಗೆ ಶಾಕ್ ಪ್ರೂಫ್ ಆಗಿರೋದು, ಕರೆಂಟ್ ಹೊಡೆಯೋದು ಏನು ಚಾನ್ಸಸ್ ಕೂಡ ಇರೋದಿಲ್ಲ. ಸೊ ಇದು ಬಂದು ನಿಮ್ಗೆ ಶಾಕ್ ಪ್ರೂಫ್ ಆಗಿರುತ್ತೆ. ಸೊ ಶಾಕ್ ಹೊಡೆಯೋದು ಏನು ಚಾನ್ಸಸ್ ಕೂಡ ಇದ್ರಲ್ಲಿ ನಿಮ್ಗೆ ಇರೋದಿಲ್ಲ. ಸೊ ಅದಾದ್ಮೇಲೆ ನಿಮ್ಗೆ ಡ್ರೈಯರ್ ನೋಡೋಣ ಬನ್ನಿ. ಸೊ ಡ್ರೈಯರ್ ಕೂಡ ನಿಮ್ಗೆ ಸ್ಟೀಲ್ ಡೈಮಂಡ್ ಡ್ರಮ್ ಅಲ್ಲಿ ಸಿಗ್ತಾ ಇದೆ. ಸೊ ಸ್ಟೀಲ್ ಅಲ್ಲೇ ನಿಮ್ಗೆ ಡ್ರಮ್ ಕೂಡ ಸಿಗ್ತಾ ಇದೆ, ಡ್ರೈಯರ್ ಟಬ್. ಸೊ ನೋಡ್ತಿರ್ಬೋದು, ಇದ್ರಲ್ಲೂ ಕೂಡ ನೀವು ಒಂದು ಹೆವಿ ಬ್ಲಾಂಕೆಟ್ ನ ಹಾಕಿ ನೀವು ಇದ್ರಲ್ಲಿ ನೀವು ಡ್ರೈ ಮಾಡಬಹುದು. ಸೊ ಅಷ್ಟು ನಿಮ್ಗೆ ದೊಡ್ಡದಾಗಿ ಡ್ರೈಯರ್ ಟಬ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡಿದ್ರೆ ಯಾವ ರೀತಿ ಇದೆ ಅಂತ ಹೇಳಿ. ಸೊ ನೋಡ್ತಿರ್ಬೋದು, ನಿಮ್ಗೆ ಫುಲ್ಲಿ ಇದು ಬ್ಲಾಕ್ ಅಲ್ಲಿ ಬಂದಿದೆ, ಫುಲ್ ಬ್ಲಾಕ್ ಮತ್ತೆ ಗ್ರೇ ಕಲರ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಸೊ ನಿಮ್ಗೆ ಇದು ಕೂಡ ನಿಮ್ಗೆ ಟಫ್ ಅಂಡ್ ಗ್ಲಾಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಸೊ ಗ್ಲಾಸ್ ನೋಡ್ತಿರ್ಬೋದು, ನಿಮ್ಗೆ ಹೈಡ್ರಾಲಿಕ್ ಡೋರ್ ಸಿಗ್ತಾ ಇದೆ, ಮತ್ತೆ ಟಫ್ ಅಂಡ್ ಗ್ಲಾಸ್ ಅಲ್ಲಿ ಕೂಡ ಸಿಗ್ತಾ ಇದೆ. ಸೊ ನೋಡಿ ಇದು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಇದು ವಾಷಿಂಗ್ ಮೆಷಿನ್ ನಿಮ್ಗೆ ತುಂಬಾನೇ ಹೆವಿ ವಾಷಿಂಗ್ ಮೆಷಿನ್ ಆಗಿರುತ್ತೆ. ಈಗ ಜಾಯಿಂಟ್ ಫ್ಯಾಮಿಲಿ ಅವ್ರಿಗೆ ಇದಂತೂ ಒನ್ ಆಫ್ ದ ಬೆಸ್ಟ್ ಮಷಿನ್ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ನಮ್ಮ ಹತ್ರ ಯಾವ ರೀತಿ ವಾಷಿಂಗ್ ಮೆಷಿನ್ಸ್ ಇದೆ ಅಂತ ಹೇಳಿ. ಸೊ ಈ ವಾಷಿಂಗ್ ಮೆಷಿನ್ಸ್ ನಿಮ್ಗೂ ಬೇಕು ಅಂದ್ರೆ, ಸೊ ನಮ್ದು ಆಲ್ ಓವರ್ ಕರ್ನಾಟಕ ಬ್ರಾಂಚಸ್ ಕೂಡ ಇದೆ. ಸೊ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಬ್ಯಾಂಗ್ಳೂರಲ್ಲಿ ಪೀಣ್ಯ ಇದೆ, ರಾಜಾಜಿನಗರ ಇದೆ, ಹೆನ್ನೂರು ಬಂಡೆ ಇದೆ, ಮೈಸೂರು ತ್ರಿನೇತ್ರ ಸರ್ಕಲ್ ಇದೆ, ಮಂಡ್ಯ ಇದೆ, ಮದ್ದೂರು ಇದೆ, ಹಾವೇರಿ, ರಾಣಿಬೆನ್ನೂರು, ಹಿರಿಕೆರೆರು ಎಲ್ಲ ಕೂಡ ಬ್ರಾಂಚಸ್ ಇದೆ. ಸೊ ಅಲ್ಲೂ ಕೂಡ ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಾವು ಆಲ್ ಓವರ್ ಇಂಡಿಯಾ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾ ಇದೀವಿ. ಸೊ ಮನೇಲಿ ಕುತ್ಕೊಂಡು ಬುಕ್ ಮಾಡ್ಕೊಂಡ್ರೆ ಪ್ರೊಫೆಷನಲ್ ಕೊರಿಯರ್ ಇದೆ, DTDC ಕೊರಿಯರ್ ಇದೆ. ಸೊ ಕಳಿಸ್ಕೊಡ್ತೀವಿ. ಸೊ ಮನೆಗೆ ನೀವು ಪ್ರಾಡಕ್ಟ್ ನ ಬಂದ್ಮೇಲೆ ನೀವು ಪೇಮೆಂಟ್ ನ ಮಾಡಬಹುದು. ಸೊ ಅಷ್ಟೇ ಅಲ್ಲ, ಈ ವಾಷಿಂಗ್ ಮೆಷಿನ್ಸ್ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚು ಏನಾದ್ರು ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ನಮ್ಮ ವೆಬ್ಸೈಟ್ ಕೂಡ ಇದೆ, www.aimscorecorporation.com ಅಂತೇಳಿ. ಸೊ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಮತ್ತೆ ಫೇಸ್ಬುಕ್ ಚಾನಲ್ ಇದೆ, ಏಮ್ಸ್ಕೋರ್ ಕಾರ್ಪೊರೇಷನ್ ಅಂತೇಳಿ. ಸೊ ಅಲ್ಲೂ ನೀವು ವಿಸಿಟ್ ಮಾಡಿ ನೋಡಿದ್ರೆ ನಿಮ್ಗೆ ಒಂದೊಂದು ನಮ್ಮ ಹತ್ರ ಏನೇನ್ ಪ್ರಾಡಕ್ಟ್ ಸಿಗ್ತಾ ಇದೆ ಅದೆಲ್ಲ ನಿಮ್ಗೆ ಒಂದೊಂದೇ ನಿಮ್ಗೆ ಮಾಹಿತಿ ಸಿಗ್ತಾ ಇರುತ್ತೆ. ಸೊ ಅದ್ರಲ್ಲಿ ನಿಮ್ಗೆ ಏನೇನ್ ಆಫರ್ ಸಿಗುತ್ತೆ ಎಲ್ಲ ಕೂಡ ನಾವು ತಿಳಿಸ್ಕೊಡ್ತೀವಿ. ಸೊ ಅದನ್ನ ನೀವು ಫಾಲೋ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.